ಚಿರತೆ ಸುಸ್ತಾಗಿ ಬಿದ್ದೋಗುತ್ತೆ. ಅರೆ ಅಷ್ಟು ತಾಕತ್ತಿರೋ ಚಿರತೆ ಯಾಕೆ ಸೋತೋಯ್ತು, ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ಗೆದ್ದು ಗೊತ್ತಾ? ಚಿರತೆ ಓಡ್ತಾ ಇರೋದು ಊಟಕ್ಕೆ, ಜಿಂಕೆ ಓಡ್ತಾ ಇರೋದು ಬದುಕಕ್ಕೆ. ನೀನ್ ಬದುಕಬೇಕು ಅಂದ್ಕೊಂಡು ಕೂತೋದು 14 ಅವರ್ ಹೆಂಗ್ ಸರೋದಕ್ಕಾಗುತ್ತೆ? ನಾವು ಇನ್ಸ್ಟಿಟ್ಯೂಷನ್ ಬೆಳಗ್ಗೆ 5:30 ಎಬ್ಬಿಸ್ತೀವಿ. ಈ ಸಲ 1000 ಸೀಟ್ ದಾಟ್ತೀವಿ, ಮೆಡಿಕಲ್ ಸೀಟ್ಸು 1000 ಮನೆಗಳಲ್ಲಿ ಒಂದು ದೀಪ ನಾವು ಈ ವರ್ಷ ಬೆಳಗ್ತೀವಿ. ಆ 1000 ಜನರು ನಮ್ಮ ಕನ್ನಡ ಹುಡುಗರೆ. ಎಲ್ಲೋ ಕೂಲಿ ಮಾಡೋರ್ ಮಗ, ಕೂಲಿ ಮಾಡೋರ್ ಮಗಳು, ಕಂಡಕ್ಟರ್ ಮಗ, ಕಂಡಕ್ಟರ್ ಮಗಳು. ಇವತ್ತಿಂತ ಮಕ್ಕಳು ನಮ್ಮಲ್ಲಿ ಬಂದು ಡಾಕ್ಟರ್ ಆಗ್ತಿದ್ದಾರೆ. ನಾನು ಹೇಳಿದೆ, ನನಗೆ ಯಾರೋ ಕೇಳಿದ್ರು, ಇವತ್ತು ನೀಟ್ ಪರೀಕ್ಷೆಗೆ ಕೋಚಿಂಗ್ ಮಾಡಬೇಕು ಅಂದ್ರೆ ನಾರ್ತವ್ರು ಮಾಡಬೇಕಾಗಿತ್ತು, ಬೇರೆಯವ್ರು ಸ್ಟೇಟ್ ಮಾಡಬೇಕಾಗಿತ್ತು. ನಮ್ಮ ಕರ್ನಾಟಕದ ಲೆಕ್ಚರರ್ಸ್ ಏನೂ ಬರಲ್ಲ ಅಂತ ಒಂದು ಆರೋಪ ಮಾಡ್ತಿದ್ರು. ಇವತ್ತು ಕನ್ನಡದೊಳಗ ಮಾರ್ಕೆಟಲ್ಲಿ ನಿಂತಿದ್ದಾನೆ. ಫಸ್ಟ್ ಪ್ಲೇಸ್ ನನಗೆ ಬಿಟ್ಟೆ, ಸೆಕೆಂಡ್ ಪ್ಲೇಸ್ ಬೇರೆಯವ್ರು ಟ್ರೈ ಮಾಡಬೇಕು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕನ್ನಡ ಶಾಲೆ ನಮಗೆ ಕಲಿಸ್ಕೊಟ್ಟಿರೋ ಪಾಠ ಇದು, ಸರ್ಕಾರಿ ಶಾಲೆ ನಮಗೆ ಕೊಟ್ಟಿರೋ ಧೈರ್ಯ ಇದು. ಹಂಗೆ ಅಂತ ಗೆದ್ದು ಸುಮ್ಮನೆ ಆಗಿದೀವ. ಇವತ್ತೊಂದು ಸರ್ಕಾರಿ ಶಾಲೆ ದತ್ತಕ್ಕೆ ತಗೊಂಡು ಮಾಡಲ್ ಸ್ಕೂಲ್ ಆಗಿ ಮಾಡಿದೀನಿ ಸರ್. ಆ ಟೀಚರ್ಗೆ ಮೊನ್ನೆ ರಾಜ್ಯ ಪ್ರಶಸ್ತಿ ಕೊಟ್ಟರು ಸರ್ ಸರ್ಕಾರ. ರಾಗಿ ಮಾಕಲಹಳ್ಳಿ ಅಂತ. ನಾನು ವ್ಯವಸ್ಥೆ ಬ್ಲೇಮ್ ಮಾಡಲ್ಲ ಸರ್, ನಾನು ವ್ಯವಸ್ಥೆನ ಸಾಧ್ಯ ಆದ್ರೆ ಬದಲಿಸ್ತೀನಿ. ಬ್ಲೇಮ್ ಮಾಡ್ಕೊಂಡು ಯಾರು ಬೇಕಾದ್ರೂ ಮಾಡ್ತಾರೆ ಸರ್. ಇನ್ಸ್ಟಾಲ್ FB ಒಂದು ಅಕೌಂಟ್ ಇದ್ರೆ ಸಾಕು, ಬೈಯಕ್ಕೇನೋ ಬದಲಿಸಕ್ಕೆ ಕಷ್ಟ ಬೇಕು ಸರ್. ಇವತ್ತು 21 ಜನ ಅನಾಥ ಮಕ್ಕಳನ್ನ, ಅಪ್ಪ ಅಮ್ಮ ಇಲ್ಲೇ ಹುಡುಗರನ್ನ ದತ್ತು ತಗೊಂಡು ಓದಿಸ್ತಿದ್ದೀನಿ ಸರ್. ನನಗೆ ತಂದೆ ತಾಯಿ ಇಲ್ಲ, ಕಳ್ಕೊಂಡ್ರು ಅಂತ ನನಗೆ ಡಿಪ್ರೆಸ್ ಆಗಿಲ್ಲ ಸರ್. ಡಿಪ್ರೆಸ್ ಆದ್ವಿ. ಆದ್ರೆ ಆಚೆ ಬಂತು. ನನಗೆ ಗೊತ್ತು ಸರ್, ನಮ್ಮ ಹುಡುಗಿ ಸ್ಮೈಲ್ಗಿಂತ ನಮ್ಮ ಅಮ್ಮನ ಕಷ್ಟ ದೊಡ್ಡದು ಅಂತ ನನಗೆ ಗೊತ್ತು ಸರ್. ಎಸ್, ಎಲ್ಲ ಅರ್ಥ ಮಾಡ್ಕೊಳ್ಳಿ. ನಾನು ಯಾವತ್ತೂ ನಿಮ್ಮ ಜನರೇಷನ್ ಬಗ್ಗೆ ಏನೂ ಮಾತಾಡ್ತಿಲ್ಲ. ಪ್ರಿಯಾರಿಟೀಸ್ ಇಟ್ಕೊಳ್ಳಿ ಲೈಫಲ್ಲಿ. Youths are not useless, but they're useless. ಏನಾದರೂ ಮಾಡಿ ಬ್ರದರ್, ದೊಡ್ಡದಾಗಿ ಯೋಚನೆ ಮಾಡಿ, ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು. ಥಿಂಕ್ ಮಾಡ್ಬೇಕಷ್ಟೇ. ಲಯನ್ ಟಾಲೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಅಲ್ಲ. ಜಿರಾಫ್ ಇಸ್ ದ ಟಾಲೆಸ್ಟ್ ಅನಿಮಲ್, ಬಟ್ ಸ್ಟಿಲ್ ಕಿಂಗ್ ಆಫ್ ದ ಫಾರೆಸ್ಟ್. ಲಯನ್ ಹೆವಿಯೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಅಲ್ಲ. ಎಲಿಫೆಂಟ್ ಇಸ್ ದ ಹೆವಿಯೆಸ್ಟ್ ಅನಿಮಲ್, ಬಟ್ ಸ್ಟಿಲ್ ಕಿಂಗ್ ಆಫ್ ದ ಫಾರೆಸ್ಟ್. ಹೋಗಿ ಲಯನ್ ಬ್ರೇವೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಅಲ್ಲ. ಫಾಕ್ಸ್ ಇಸ್ ದ ಬ್ರೇವೆಸ್ಟ್ ಅನಿಮಲ್, ಬಟ್ ಸ್ಟಿಲ್ ಅರೆ ದೊಡ್ಡದಾಗಿಲ್ಲ, ದಪ್ಪ ಇಲ್ಲ, ಬುದ್ಧಿ ಇಲ್ಲ. ಯಾಕೆ ಲಯನ್ ಕಿಂಗ್ ಆಫ್ ದ ಫಾರೆಸ್ಟ್ ಅಂದ್ರೆ, ಯಾವ್ದಾದ್ರು ಕಣ್ಣು ಮುಂದೆ ಬಂದ್ರೆ ಅದು ಗೊತ್ತಿರೋದು ಲಂಚ್ ಡಿನ್ನರ್ ಅಷ್ಟೇ. ನೀನೇನು ಮಾಡಬೇಕು ಅದನ್ನ ಮಾಡಬೇಕು ಬ್ರದರ್. ನೀವು ಯಾವ್ಯಾವ ಸ್ಟೇಜ್ ಹೋಗ್ತೀಯೋ ಆ ರೇಂಜಲ್ಲಿ ಶತ್ರುಗಳು ಇಟ್ಕೊಂತಾರೆ. ಹಳೆ ಪಿಕ್ಚರ್ ಹೆಂಗಿರೋದು, ಹೀರೋ ಒಂದು ಏಟ್ ಹೊಡೆದ್ಬಿಟ್ರೆ ವಿಲನ್ ಬಿಟ್ಟೋಗೋದು. ಇವಾಗ ವಿಲನ್ ಹೆವಿ ಸ್ಟ್ರಾಂಗು, ವಿಲನ್ ಹೆವಿ ಸ್ಟ್ರಾಂಗು. ಹೀರೋ ತುಂಬಾ ಏಟ್ಗಳು ತಿಂದು ಬಿದ್ದೋಗ್ಬೇಕು, ಕೊನೆಯಲ್ಲೇ ತೊಡಿಬೇಕು. ಅದ್ರ ಅರ್ಥ ಏನು ಗೊತ್ತಾ? ಇವಾಗ ವಿಲನ್ಗಳು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ನೀನು ಅಷ್ಟು ಗಟ್ಟಿಯಾಗಿರ್ಬೇಕು. ಇನ್ನು ಕೆಲವು ಹುಡುಗಿರು ನಮ್ಮನ್ನು ನೋಡಿ ಅಯ್ಯೋ ಯಾರೋ, ಇನ್ನು ಕೆಲವು ಹುಡುಗರಿಗೆ ಬಿಲ್ಡಪ್ ಕೊಡೋದೇ ಗೊತ್ತಿಲ್ಲ. ಜೀವನದಲ್ಲಿ ಏನ್ ಮಾಡ್ತೀವಿ ಅಂತ ಕ್ಲಾರಿಟಿನೇ ಇಲ್ದಿದ್ರೆ ಹೆಂಗೆ ಬ್ರದರ್? ಇಬ್ರು ಹುಡುಗರು ಒಂದು ತಾತ ಟ್ರೈನ್ ಅಂತ ಹೋಗ್ತಿದ್ರಂತೆ. ಟ್ರೈನ್ ಮೂವ್ ಆಗೋಗ್ಬಿಟ್ಟಿದೆ, ಆ ಇಬ್ರು ಹುಡುಗರು ಟ್ರೈನ್ ಹತ್ಬಿಟ್ಟಿದ್ದಾರೆ. ತಾತ ಟ್ರೈನ್ ಮಿಸ್. ರೈಲ್ವೆ ಮಾಸ್ಟರ್ ಕರೆದು, ತಾತ ಬೇಜಾರಾಗ್ಬೇಡ, ಇನ್ನು 10 ನಿಮಿಷಕ್ಕೆ ಟ್ರೈನ್ ಇದೆ ಅಂದ್ರೆ, ಅಯ್ಯೋ ನಾನ್ ಬೇಜಾರಾಗಿದ್ದು ಟ್ರೈನ್ ಮಿಸ್ ಆಗುತ್ತೆ ಅಂತಲ್ಲಯ್ಯ, ಗಾಬರಿಯಲ್ಲಿ ನನ್ನ ಟ್ರೈನ್ ಹತ್ಸಕ್ ಬಂದು ಅವ್ರ ತೊಳ್ಟೋಗ್ಬಿಟ್ಟಿದ್ದಾರೆ. ಏನ್ ಮಾಡ್ತಿದೀವೋ ಗೊತ್ತೇ ಇಲ್ಲ. ಇನ್ನು ಹುಡುಗರು ನೋಡ್ಬೇಕು, ಕ್ಲಾರಿಟಿನೇ ಇಲ್ಲ ಏನ್ ಮಾಡ್ತಿದೀವಿ ಅಂತ. ಈ ಕಾಲೇಜುಗಳ ಹತ್ರ ಬೈಕಲ್ಲಿ 120 ಸ್ಪೀಡಲ್ಲಿ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ. ಬಿಲ್ಡಪ್ ಕೊಡ್ಬೇಕು ಅಂದ್ರೆ 20 ಹೋಗ್ಬೇಕು ಅಂತ ಗೊತ್ತಿಲ್ಲದ. ನೀನ್ ಹಾಕಿರೋ ಕ್ರೀಮ್ ಯಾವ ನೋಡ್ತಾರೆ, ನೀನ್ ಹೇರ್ ಸ್ಟೈಲ್ ಯಾರು ನೋಡ್ತಾರೆ. ಬಿಲ್ಡಪ್ ಅಲ್ಲಿ 120 ಹೋಗೋದ್ರೆ ಬಂದ್ಬಿಡೋದಂತೆ. ಮಾಡೋ ಕೆಲಸದಲ್ಲಿ ಕ್ಲಾರಿಟಿನೇ ಇಲ್ಲ. ಆ 120 ಹೋದ್ರೆ ಮೆಕ್ಯಾನಿಕ್ ಅನ್ಕೊಂತಾರೋ ಯಾವ ಗಾಡಿ ರಿಪೇರಿ ಆದಂಗಿದೆ ಅಂತ. ಅಲ್ಲಲ್ಲ, ಹುಡುಗರಿಗೆ ಸರ್ ಕ್ಲಾರಿಟಿನೇ ಇಲ್ಲ ಸರ್. ಜೀವನ ತುಂಬಾ ವಿಚಿತ್ರ. ಬೆಕ್ಕು ಕಳ್ಳ ಅಂತ ಗೊತ್ತಿರುತ್ತೆ, ಮನೆಯಲ್ಲಿ ಸಾಕ್ತಾರೆ. ನಾಯಿ ನಿಯತ್ ಅಂತ ಗೊತ್ತಿರುತ್ತೆ, ಆಚೆ ಕಟ್ಟಾಕ್ತಾರೆ. ಜೀವನ ಹಂಗೆ ಬ್ರದರ್. ಲೈಫ್ ಚಿತ್ರನ ಹಾಕ್ಬಿಡ್ಬೇಕು, ಆವಾಗಲೇ ಜನ ನಿಂಬೆ ಹಣ್ಣಿಗೆ ಹಾಕೋದು. ನಿಂಬೆ ಹಣ್ಣು ಆವಾಗಲೇ ಹಿಂಡೋದು. ಬಿ ಸ್ಟ್ರಾಂಗ್. ಇಷ್ಟೇ ಸಕ್ಸಸ್ಗೆ ಫಾರ್ಮುಲಾ ಏನಿಲ್ಲ. ನಿನ್ನ ಏಕಾಗ್ರತೆ ಡಿವಿಯೇಟ್ ಆಗ್ಬಾರ್ದು ಅಂದ್ರೆ ನೀನು ಯಾವ್ದು ಕಿವಿ ಕೇಳಿಸ್ಕೋಬಾರ್ದು. ನಾನು ಸೆನ್ಸಿಟಿವ್, ನನ್ಗೆ ಯಾರಾದ್ರೂ ಒಂದು ಮಾತಂದ್ರೆ ಹೋಗಿ ರಿಯಾಕ್ಟ್ ಮಾಡೋದು, ಮತ್ತೆ ಭಿಕ್ಷೆ ಬಿಡ್ಬೇಕಾಗುತ್ತೆ. ಬೈಕೊಳ್ಳಿ. ನೋಡಿ ನಾನು ಹೇಳ್ತಾ ಇದ್ದೀನಿ, ಯಾವನು ಇಲ್ಲಿರೋ ಎಲ್ಲ ಹುಡುಗರು ಒಂದು 10 ವರ್ಷ ವಹಿಸ್ಕೊಳಕ್ ರೆಡಿಯಾಗಿ ದೇವರಡಿ ಎಂಬಾಯ್ ಕಟ್ಟಿಬಿಡ್ತೀರಾ. ಇನ್ನೇನು ಬೇಡ, ಯಾರು ಏನಂದ್ರೂ ತಲೆ ಕೆಡಿಸ್ಕೊಬೇಡಿ. ನಾನು ಬೆಂಗಳೂರಲ್ಲಿ ಕೋಚಿಂಗ್ ಸೆಂಟರ್ ಇಟ್ಟಾಗ ಏನು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ
ಪರಿಶ್ರಮವನ್ನು ಮೀನು ಸರ್ವೈವ್ ಆಗುತ್ತಾ ಅಂತ ನಾನು ಹೇಳ್ತೇನೆ. ನನ್ನ ಮೀನೇ ಸರ್, ಆದರೆ ಯಾವನಿಗೂ ಸಿಗಲ್ಲ ಅಂತ.